ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ SSB ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಇತ್ತೀಚೆಗೆ ಒಂದು ಮೆಸೇಜ್ ಕೂಡ ಮಾಡಿದ್ದಾರೆ. ನಿಮ್ಮ ಪೇಮೆಂಟ್ ಬಂದ್ಬಿಟ್ಟು ಇನಿಷಿಯೇಟ್ ಕೂಡ ಆಗಿದೆ ಅಂತ ಹೇಳಿ ನಿಮಗೆ GST ನಂಬರ್ ಅಂತ ಹೇಳಿ ಮಾಹಿತಿಯನ್ನು ಬರ್ತಾ ಇದೆ. ಇದು ಬಂದ್ಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳಿಗೆ ತರ್ತಾ ಇದ್ದಾರೆ ಆಯ್ತಾ. ನಿಮ್ಮ SSB ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಬಂದ್ಬಿಟ್ಟು ಈ ವರ್ಷದ್ದು ಇನಿಷಿಯೇಟ್ ಕೂಡ ಆಗಿದೆ ಪೇಮೆಂಟ್ಗೆ. ಅದರದ್ದು GST ನಂಬರ್ ಅಂತ ಹೇಳಿ ನಿಮಗೆ ಒಂದು ನಂಬರ್ ಕೂಡ ಬರುತ್ತೆ. ಅದು ಏನಕ್ಕೆ ಏನು ಎತ್ತ ಅಮೌಂಟ್ ಅಪ್ಡೇಟ್ ಕೂಡ ಏನು ಲೇಟೆಸ್ಟ್ ಅಪ್ಡೇಟ್ ಕೂಡ ಏನೆಲ್ಲ ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು sakala.car.nic.in ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇದ್ದೀನಿ. ಜಸ್ಟ್ ನೀವು ಕ್ರೋಮ್ ಬ್ರೌಸರ್ಗೆ ಹೋಗಿ ನೀವು ಜಸ್ಟ್ ಸಕಲ ಅಂತೇಳಿ ಜಸ್ಟ್ ಟೈಪ್ ಮಾಡಿ. ನಿಮ್ಮ ಯಾವ ಬ್ರೌಸರ್ ಇದೆ ಅದು ಫಸ್ಟ್ ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ. ಸಕಲ ಕಾರ್ NIC.in ಅಂತ ಇದು ಬಂದ್ಬಿಟ್ಟು ಗೌರ್ಮೆಂಟ್ ಅವರ ಇನ್ನೊಂದು ವೆಬ್ಸೈಟ್ ತಂದಿದ್ದಾರೆ ಆಯ್ತಾ, ಸಕಲ ಅಂತ. ಅಲ್ಲಿ ನೀವು ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬಹುದು. ಎಲ್ಲಾ ಸೇವೆಗಳು ಕೂಡ ಸಿಗ್ತಾವಂತೆ. ಈ ಹಿಂದೆ ನೀವು SSB ಹೋಗಿ ಚೆಕ್ ಮಾಡಬಹುದಿತ್ತು, ಬಟ್ ನೀವು ಇಲ್ಲಿ ಸಕಲ FAE ಮತ್ತೆ SAP ಸಂಖ್ಯೆಯನ್ನು ನಮೂದಿಸಿ ಮಾಡಿ ನೀವು ಇಲ್ಲಿ ಸಲ್ಲಿಸುವುದು ಅಂತ ಇದೆ ನೋಡಿ, ಅಲ್ಲಿ ನೀವು ಎಂಟ್ರಿ ಮಾಡಿದ್ರೆ ನಿಮ್ಮ ಸ್ಟೇಟಸ್ ಕೂಡ ಶೋ ಆಗುತ್ತೆ. ಬಿಕಾಸ್ ಯಾಕೆ ಮಾಡಿದ್ದಾರೆ ಅಂದ್ರೆ, ಪ್ರತಿ ಬಾರಿ ವಿದ್ಯಾರ್ಥಿಗಳು ಹೋಗಿ SSB ಪೋರ್ಟಲ್ ಅಲ್ಲಿ ಲಾಗಿನ್ ಆಗಿ ಅಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿ ಅಲ್ಲಿ ನೀವು ಇಯರ್ನ ಎಂಟ್ರಿ ಮಾಡಬೇಕಾಗಿತ್ತು. ಗೊಂದಲ ಬೇಡ, ಈಸಿಯಾಗಿ ನೋಡ್ಲಿ ಅಂತೇಳಿ ನಿಮ್ಮ GST ನಂಬರ್ನ ಅವರೇ ಕಳಿಸ್ತಾ ಇದ್ದಾರೆ. ನಿಮಗೆ GST ನಂಬರ್ ಇದೆಯಾ ಇಲ್ವಾ ಅಂತೇಳಿ ಇಲ್ಲಿ ಮಾಹಿತಿ ಕೂಡ ಇದೆ. ಇಲ್ಲ ಅಂತ ಹೇಳಿದ್ರೆ ನೀವು ಅಪೀಲ್ ಕೂಡ ಹೋಗ್ಬೋದು. ನಿಮ್ಮ GST ನಂಬರ್ನ ಕೂಡ ಪಡ್ಕೋಬಹುದು. ನಿಮ್ದು BPL ಕಾರ್ಡ್, APL ಕಾರ್ಡ್, ನಿಮ್ದು ಕುಟುಂಬ ID ಏನೆಲ್ಲ ಇದೆ ಅದನ್ನ ನೋಡ್ಕೊಂಡು ನಿಮ್ದು ಬೇಕಾದ್ರೆ ಸಕಲ ID ಇಲ್ಲ ಅಂದ್ರೆ ಸಕಲ ID ಕೂಡ ತಗೊಳ್ಬಹುದು. ಅಲ್ಲೇ ನಿಮಗೆ ಕೊಟ್ಟಿದ್ದಾರೆ, ನಿಮಗೆ ಆಲ್ರೆಡಿ ನಿಮಗೆ ಆಲ್ರೆಡಿ ಮೆಸೇಜ್ ಕೂಡ ಮಾಡಿದ್ದಾರೆ. ಜಸ್ಟ್ ಅದನ್ನ ಸ್ಕ್ರೀನ್ ಶಾಟ್ ಮಾಡಿ ಇಟ್ಕೊಳ್ಳಿ ಅಥವಾ ನೀವು ತೆಗೆದುಕೊಳ್ಳಿ. ನಂತರ ನೀವು ನಿಮ್ಮ ಸ್ಟೇಟಸ್ ಚೆಕ್ ಮಾಡಿ, ಯಾರೋ ಬಂದಿದ್ದಾರೆ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಪೇಮೆಂಟ್ ಇನಿಷಿಯೇಟೆಡ್ ಅಂತ ಹಾಕಿದ್ದಾರೆ. ಸದ್ಯಕ್ಕೆ ಪೇಮೆಂಟ್ ಇನಿಷಿಯೇಟ್ ಮಾಡ್ತಾರಾ ಅಂತ ನೋಡ್ಬೋದು. ಬಿಕಾಸ್ ಮಾಡೋ ಸಾಧ್ಯತೆ ಕಡಿಮೆ. ಈ ಹಿಂದಿದ್ದೇ ಕ್ಲಿಯರ್ ಮಾಡಿಲ್ಲ, ಹಿಂದಿಂದ ಕ್ಲಿಯರ್ ಮಾಡಿದ ನಂತರ ಈ ವರ್ಷದ ಕ್ಲಿಯರ್ ಕೂಡ ಮಾಡಬಹುದು. ಬಡ್ಜೆಟ್ ಕೂಡ ಬರ್ತಾ ಇದೆ. CM ಅವರು ಕೂಡ ಕೊನೆ ಹಂತದಲ್ಲಿ ಕೂಡ ಇದ್ದಾರೆ. ಆ ನಿಟ್ಟಿನಲ್ಲಿ ರಿಲೀಸ್ ಆದ್ರೂ ಕೂಡ ಆಗ್ಬೋದು, ಆಗದೇ ಇದ್ರೂ ಕೂಡ ಇರ್ಬೋದು, ಅದನ್ನು ನೋಡ್ಕೊಳ್ಳಿ. ನಂತರ ವಿದ್ಯಾರ್ಥಿಗಳಿಗೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇದ್ರೆ ಎಲ್ಲರೂ ಕೂಡ ಕ್ಲಿಯರ್ ಕೂಡ ಮಾಡ್ತಾ ಇದ್ದಾರೆ. ಅಮೌಂಟ್ ನ OBC ಅವರಿಗೆ ಮಾತ್ರ ಪೆಂಡಿಂಗ್ ಇದೆ. ದಯವಿಟ್ಟು ಯಾರಿಗೂ ಕೂಡ ಇನ್ನೂ ಕೂಡ ಅಮೌಂಟ್ ಸಮಸ್ಯೆ ಕೂಡ ಇದೆ, ಪ್ರಾಬ್ಲಮ್ ಇದೆ ಅಂದ್ರೆ ದಯವಿಟ್ಟು ಒಂದು ನಿಮ್ಮ ಹತ್ತಿರದ ಇಲಾಖೆನ ಹೋಗಿ ಕಾಂಟ್ಯಾಕ್ಟ್ ಕೂಡ ಮಾಡ್ಕೊಳ್ಳಿ. ಬಿಕಾಸ್ ಸಾಕಷ್ಟು ಜನಕ್ಕೆ ಸಮಸ್ಯೆ ಕೂಡ ಆಗಿ ಅವರು ಓದೋ ನಂತರ ಅದು ಕೂಡ ಸಾಲ್ವ್ ಆಗ್ತಾ ಇದೆ. ನೀವು ಇಲ್ಲಿ ಕುತ್ಕೊಂಡು ಕಮೆಂಟ್ ಕೂಡ ಮಾಡಿದ್ರೆ ಪ್ರಯೋಜನ ಇಲ್ಲ. ದಯವಿಟ್ಟು ಅಂತವರಿಗೆ ಸಮಸ್ಯೆ ಇರೋರು ಇಲಾಖೆಗೆ ಹೋಗಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.